ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಜ್ಯೋತಿ. ನಾನು ನಿಮಗೆ ಇವತ್ತು ಅವರೆಕಾಳಿನ ಸಾಂಬಾರನ್ನು ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ಒಣಗಿದ ಅವರೆಕಾಳನ್ನು ನಾವು ಒಂದು 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ನೆನೆಸಿಟ್ಟುಕೊಂಡ ನಂತರ ನಾವು 2 ವಿಸಿಲ್ ಬರೋ ತನಕ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ ನಂತರ ಒಂದು ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಕೊಬ್ಬರಿ, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ನಂತರ ಸ್ವಲ್ಪ ಒಂದು ಟೊಮೆಟೊ, ಚಕ್ಕೆ ಲವಂಗ, ಸ್ವಲ್ಪ ಸ್ಪೂನಿನಷ್ಟು ಅರಿಶಿನ, 1 ಸ್ಪೂನ್ ಖಾರದ ಪುಡಿ. ಬೇಯಿಸಿದಂತಹ ಕಾಳನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿಕೊಳ್ಳೋಣ. ಮಿಕ್ಸಿಯಲ್ಲಿ ಹಾಕಿಕೊಂಡರೆ ಸ್ವಲ್ಪ ಸಾಂಬಾರು ಗಟ್ಟಿತನ ಬರುತ್ತೆ, ಟೇಸ್ಟಿಯಾಗಿರುತ್ತೆ. 4 ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡ ನಂತರ ಬದನೆಕಾಯಿಯನ್ನು ಹಾಕಿಕೊಳ್ಳೋಣ. ನಮ್ಮ ಮನೆಯಲ್ಲಿ ಯಾವ ಬದನೆಕಾಯಿ ಇದ್ರೂ ಯೂಸ್ ಮಾಡ್ಬೋದು. ಗುಂಡನೆಯದಾಗಲಿ ಉದ್ದನೆಯದಾಗಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಮಿಕ್ಸಿ ಮಾಡಿಕೊಂಡ ನಂತರ ನಾವು ಕಾಳಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಖಾರ ಹಾಕಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಕಾಯೋದಕ್ಕೆ ಇಡೋಣ. ಅಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಾಳು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ನಾವು ಎಣ್ಣೆಯನ್ನು ಹಾಕಿಕೊಂಡು ಸಾಸಿವೆ ಚಿಟಪಟ ಆಡಿದ ನಂತರ ಈರುಳ್ಳಿ ಹಾಕಿಕೊಳ್ಳೋಣ. ಈರುಳ್ಳಿ ಹಾಕಿಕೊಂಡ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಬ್ರೌನ್ ಶೇಪ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಶೇಪ್ ಬಂದ ನಂತರ ಸಾಂಬಾರು ಒಳಗಡೆ ಹಾಕ್ಕೊಂಡ್ರೆ ಕಾಳು ಸಾಂಬಾರು ರೆಡಿ. ನೋಡಿ ಫ್ರೆಂಡ್ಸ್, ಘಮ ಘಮ ಅನ್ನುವ ಕಾಳು ಸಾರು ರೆಡಿ ಆಗಿದೆ. ಫ್ರೆಂಡ್ಸ್, ಮುದ್ದೆ ಜೊತೆ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.